We say endure in love unto the end. How can I endure in love for Jesus until the end? ನಿಮಗೆ ಗೊತ್ತಿದೆ, ನಾವೆಲ್ಲ ಹೇಳ್ತೀವಿ ಪ್ರೀತಿಯಲ್ಲಿ ಕೊನೆಯವರೆಗೂ ನಿರಂತರವಾಗಿರಬೇಕು ಅಂತ. ಹಾಗಿದ್ದಲ್ಲಿ ನಾನು ಕೊನೆಯವರೆಗೂ ನಿರಂತರವಾಗಿ ಯೇಸುವನ್ನ ಪ್ರೀತಿಸುತ್ತಾ ಮುಂದುವರಿಯುವುದು ಹೇಗೆ? There's one competitor, like we read of the bride and the harlot. ಇಲ್ಲಿ ಒಬ್ಬ ಪ್ರತಿಸ್ಪರ್ಧಿ ಇರ್ತಾನೆ. ಅದು ಯಾವ ತರಪ್ಪ ಅಂದ್ರೆ ನಾವು ಓದುತ್ತೇವೆ ಕನ್ಯೆ ಮತ್ತು ವೇಶ್ಯೆ ಎಂಬುದಾಗಿ. The bride is the church and Christ wants the love of the bride exclusively for himself. That's not wrong. All of you who are married. ಸಭೆಯು ಕನ್ಯೆಯಾಗಿದೆ. ಕ್ರಿಸ್ತನು ತನಗಾಗಿಯೇ ಆಕೆಯ ಪ್ರೀತಿ ಇರಬೇಕು ಎಂಬುದಾಗಿ ಬಯಸುತ್ತಾನೆ. ಅದು ತಪ್ಪಲ್ಲ. ಯಾರೆಲ್ಲ ಮದುವೆ ಆಗಿದ್ದೀರಲ್ಲ, ನೀವು You want the love of your wife only for yourself. You don't even want your wife to admire another man. Leave alone, go with another man. That's serious. You don't want your wife to look longingly at another man and say, I wish I had married him. ನಿಮ್ಮ ಹೆಂಡತಿಯ ಪ್ರೀತಿಯು ನಿಮಗಾಗಿ ಮಾತ್ರ ಇರಬೇಕು ಅಂತ ನೀವು ಬಯಸುತ್ತೀರಿ. ನಿಮ್ಮ ಹೆಂಡತಿಯು ಮತ್ತೊಬ್ಬನನ್ನ ಮೆಚ್ಚುವುದಾಗಲಿ ಹೊಗಳುವುದಾಗಲಿ ನೀವು ಇಷ್ಟಪಡುವುದಿಲ್ಲ. ನಿಮ್ಮೊಬ್ಬರನ್ನ ಬಿಟ್ಬಿಟ್ಟು ಮತ್ತೊಬ್ಬನೊಟ್ಟಿಗೆ ಹೋಗುವಂತದ್ದು ಗಂಭೀರವಾದ ವಿಷಯ. ನಿಮ್ಮ ಹೆಂಡತಿಯು ಮತ್ತೊಬ್ಬನನ್ನ ದೃಷ್ಟಿಸಿ ನೋಡುವಂತದ್ದು ಕೂಡ ಮತ್ತು ಆತನನ್ನ ಮದುವೆ ಆಗಬೇಕು ಎಂದು ಬಯಸುವಂತದ್ದು ಕೂಡ ನೀವು ಇಷ್ಟಪಡೋದಿಲ್ಲ. That is a faithful bride. But if you have a wife who is looking at others and wishing I were married to him, that's a harlot. She may be married to you, but she's got the spirit of a prostitute. ಅದು ನಂಬಿಗಸ್ತ ಕನ್ಯೆ. ಆದರೆ ಒಂದು ವೇಳೆ ನಿಮ್ಮ ಹೆಂಡತಿಯು ಮತ್ತೊಬ್ಬನನ್ನ ದೃಷ್ಟಿಸಿ ನೋಡುವಂಥದ್ದು, ಆತನನ್ನೇ ಮದುವೆ ಆಗಬೇಕು ಎಂದು ಬಯಸುವಂಥದ್ದು, ಹೀಗೆ ಮಾಡಿದರೆ ಅದು ವೇಶ್ಯಾತನವಾಗಿದೆ. ಆಕೆ ನಿಮ್ಮನ್ನ ಮದುವೆ ಆಗಿರಬಹುದು, ಆದರೆ ಆಕೆ ಆತ್ಮ ಆ ಒಂದು ವ್ಯಭಿಚಾರಿಣಿಯಿಂದ ಕೂಡಿದ್ದಂತಾಗಿದೆ. The spirit of the bride is one who is loyal to you. Now apply that to Christ and money in the world. ಕನ್ಯೆಯ ಆತ್ಮವು ನಿಮಗೆ ನಿಷ್ಠಾವಂತಳಾಗಿರುವಂಥದ್ದಾಗಿದೆ. ಅದನ್ನು ಕ್ರಿಸ್ತನಿಗೆ, ಹಣಕ್ಕೆ ಮತ್ತು ಲೋಕಕ್ಕೆ ಅನ್ವಯಿಸಿರಿ. If one is devoted to Christ, Lord, you are everything to me, there will be no attraction to money. We use it, but it won't be attracted. Now I'll show you this verse is very, very important. How shall we preserve ourselves in love? Jesus said in Luke chapter 16. ಕ್ರಿಸ್ತನಿಗೆ ಭಕ್ತಿಯನ್ನು ಹೊಂದಿರುವಂತವರು ಕರ್ತರೇ ನೀವೇ ನನಗೆ ಎಲ್ಲವೂ ಆಗಿದ್ದೀರಿ ಎಂಬುದಾಗಿ ಹೇಳುತ್ತಾರೆ. ಹಣದ ಕಡೆಗೆ ನನಗೆ ಆಕರ್ಷಣೆ ಇಲ್ಲ ಎಂಬುದಾಗಿ ಹೇಳುತ್ತಾರೆ. ಹಣವನ್ನು ಉಪಯೋಗಿಸಬಹುದು, ಆದರೆ ಅದು ನನಗೆ ಆಕರ್ಷಣೆ ಆಗಿರಬಾರದು. ನಾನು ನಿಮಗೆ ಒಂದು ಬಹುಮುಖ್ಯವಾದಂಥ ಒಂದು ವಚನವನ್ನು ತೋರಿಸ್ಕೊಡ್ತೀನಿ. ನಮ್ಮನ್ನು ನಾವು ಹೇಗೆ ಪ್ರೀತಿಯಲ್ಲಿ ತಾಳಿಕೊಂಡಿರುವುದು ಅಥವಾ ಸಹಿಸಿಕೊಳ್ಳುವುದು. ಲೂಕ 16ರಲ್ಲಿ ಯೇಸು ಈ ರೀತಿ ಹೇಳಿದ್ದಾರೆ. Luke 16 and verse 13. ಲೂಕ 16ನೇ ಅಧ್ಯಾಯ 13ನೇ ವಚನ. No servant. This is a very important verse, and I'll tell you something. You will almost never hear anybody preach on this verse in the rest of Christendom and explain it the way I'm going to explain it to you now. ಯಾವ ಸೇವಕನು, ಇದು ಬಹಳ ಮುಖ್ಯವಾದಂಥ ವಚನ, ನಾನು ನಿಮಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರೈಸ್ತತ್ವದಲ್ಲಿ ಯಾರೂ ಕೂಡ ಈ ವಚನದ ಮೇಲೆ ಬೋಧನೆ ಮಾಡಿರುವಂಥದ್ದನ್ನು ನೀವು ಕೇಳಿಸಿಕೊಳ್ಳುವುದಿಲ್ಲ ಮತ್ತು ಈ ವಚನವನ್ನು ವಿವರಿಸಿ ಕೂಡ ಹೇಳೋದಿಲ್ಲ. ಈಗ ನಾನು ಏನು ವಿವರಿಸಿ ಹೇಳುತ್ತೇನಲ್ಲ ಆ ರೀತಿಯಾಗಿ. No servant can serve two masters, and the two masters are not God and Satan. Nobody imagines that they can serve God and Satan. ಯಾವ ಸೇವಕನು ಇಬ್ಬರು ಯಜಮಾನರನ್ನು ಸೇವಿಸಲಾರನು. ಇಬ್ಬರು ಯಜಮಾನರು ಅಂದರೆ ಸೈತಾನ ಮತ್ತು ದೇವರು ಅಲ್ಲ. ಯಾರೂ ಕೂಡ ಕಲ್ಪಿಸಿಕೊಳ್ಳುವುದಿಲ್ಲ ನಾನು ಸೈತಾನನಿಗೂ ಸೇವೆ ಮಾಡಿ ದೇವರಿಗೂ ಸೇವೆ ಮಾಡುತ್ತೇನೆ ಎಂದು. The two masters are God and wealth. Read verse 13. See what Jesus said. There are only two masters, he said, not three. ಇಲ್ಲಿ ಇಬ್ಬರು ಯಜಮಾನರು ಅಂದರೆ ದೇವರು ಮತ್ತು ಐಶ್ವರ್ಯ ಎಂದು. 13ನೇ ವಚನ ಓದಿಕೊಳ್ಳಿರಿ. ಇಲ್ಲಿ ಯೇಸು ಸ್ವಾಮಿ ಹೇಳಿದ್ದನ್ನು ಕೇಳಿಸಿಕೊಳ್ಳಿರಿ. ಇಲ್ಲಿ ಇಬ್ಬರು ಯಜಮಾನರಿದ್ದಾರೆ ಎಂಬುದಾಗಿ, 3 ಜನ ಅಂತಲ್ಲ. Satan is the master for many people in the world, but for a Christian, he's talking about those who are his disciples. There are only two masters challenging a Christian. You Christians will never serve the devil. Impossible. But it's very possible that you can try to serve God and money at the same time.
ಸೈತಾನನು ಅನೇಕ ಜನರಿಗೆ ಲೋಕದಲ್ಲಿ ಯಜಮಾನನಾಗಿದ್ದಾನೆ, ಆದರೆ ಕ್ರೈಸ್ತರಿಗೆ ಇಲ್ಲಿ ಯಾರು ಆತನ ಶಿಷ್ಯಂದರಾಗಿರ್ತಾರಲ್ಲ ಅವರಿಗೆ ಸವಾಲುಗೊಳಿಸುತ್ತಿರುವಂತದ್ದು, ಅಂದರೆ ಕ್ರೈಸ್ತರಿಗೆ ಸವಾಲುಗೊಳಿಸುತ್ತಿರುವಂತದ್ದು ಇಬ್ಬರು ಯಜಮಾನರು. ಕ್ರೈಸ್ತರು ನೀವು ಎಂದಿಗೂ ಸೈತಾನನಿಗೆ ಸೇವೆ ಮಾಡೋದಿಲ್ಲ, ಅದು ಅಸಾಧ್ಯ. ಆದರೆ ಸಾಧ್ಯತೆ ಇದೆ ನೀವು ದೇವರನ್ನು ಮತ್ತು ಹಣವನ್ನು ಒಂದೇ ಸಮಯದಲ್ಲಿ ಸೇವೆ ಮಾಡಲು. And it says no servant can serve two masters, because he will hate one and love the other. ಇಲ್ಲಿ ಹೇಳುತ್ತೆ, ಯಾವ ಸೇವಕನು ಇಬ್ಬರು ಯಜಮಾನರನ್ನು ಸೇವಿಸಲಾರನು, ಯಾಕಂದರೆ ಅವನು ಒಬ್ಬನನ್ನು ಹಾಗೆ ಮಾಡಿ ಮತ್ತೊಬ್ಬನನ್ನು ಪ್ರೀತಿಸುವನು ಅಂತ. It's not that he will love one more than the other. It's not saying I love God more than money. That sounds so spiritual. Yes, I love Jesus much more than I love money. It's like a wife telling her husband, I love that man, but I love you more. ಅದರ ಅರ್ಥ ನೀವು ಒಬ್ಬನನ್ನ ಮತ್ತೊಬ್ಬನಿಗಿಂತ ಹೆಚ್ಚು ಪ್ರೀತಿಸುತ್ತೇನೆ ಅಂತ ಅಲ್ಲ, ಅಂದರೆ ನಾನು ದೇವರನ್ನು ಹಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಅಂತ. ಅದು ಹೆಚ್ಚು ಆತ್ಮಿಕತೆ ಎಂದು ತೋರಿಸಬಹುದು. ಹೌದು, ನಾನು ಯೇಸುವನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ ನಾನು ಹಣಕ್ಕಿಂತ ಅಂತ. ಅದು ಯಾವ ತರಪ್ಪ ಅಂದ್ರೆ, ಹೆಂಡತಿ ತನ್ನ ಗಂಡನಿಗೆ ನಾನು ಆತನನ್ನು ಪ್ರೀತಿಸುತ್ತೇನೆ, ಆತನಿಗಿಂತ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ ಅಂತ ಹೇಳಿದ ಹಾಗೆ. Would you be happy with that, you husbands? You ask your wife, do you love that man also? Yes, I love him also, but I love you more. Harlot, prostitute. ಗಂಡಂದಿರೇ, ನೀವು ನಿಜವಾಗ್ಲೂ ಸಂತೋಷಿಸ್ತೀರಾ ಇದರಲ್ಲಿ? ನೀವು ನಿಮ್ಮ ಹೆಂಡತಿಗೆ ಈ ರೀತಿ ಕೇಳ್ತೀರಿ, ನೀನು ಆತನನ್ನು ಪ್ರೀತಿಸುತ್ತೀಯ ಅಂತ. ಆಕೆ ಹೇಳುತ್ತಾಳೆ, ಹೌದು ಆತನನ್ನು ಪ್ರೀತಿಸುತ್ತೇನೆ, ಆದರೆ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ ಅಂತ. ಅದು ವ್ಯಭಿಚಾರ, ವೇಶ್ಯತನ. You cannot say, I love money, but I love Jesus more. And all of you who are living like that, I want to say to you in Jesus' name, you got the spirit of the harlot. ನಾನು ಹಣವನ್ನು ಪ್ರೀತಿಸುತ್ತೀನಿ, ಯೇಸುವನ್ನು ಹೆಚ್ಚಾಗಿ ಪ್ರೀತಿಸುತ್ತೀನಿ ಅಂತ ನೀವು ಹೇಳಲಿಕ್ಕಾಗೋದಿಲ್ಲ. ನಾನು ಯೇಸುವಿನ ನಾಮದಲ್ಲಿ ನಿಮಗೆಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರೆಲ್ಲ ಈ ರೀತಿಯಾಗಿ ಜೀವಿಸ್ತಿದಿರಲ್ಲ ಅವರೆಲ್ಲ ಒಂದು ಸೂಳೆಯ ಆತ್ಮವನ್ನು ಹೊಂದಿದ್ದೀರಿ ಅಂತ. You won't hear that in another church because they want your money. We don't want it. ನೀವು ಈ ರೀತಿಯಾಗಿ ಬೇರೆ ಸಭೆಗಳಲ್ಲಿ ಕೇಳೋಕ್ಕಾಗಲ್ಲ, ಯಾಕಂದರೆ ಅವರಿಗೆ ನಿಮ್ಮ ಹಣ ಬೇಕು, ಆದರೆ ನಮಗೆ ನಿಮ್ಮ ಹಣ ಬೇಡ. 45 years in all our nearly 100 churches, we have never once taken an offering. Not once in any church. Not in the poorest villages, not in the richest cities. I'll tell you why. ಈ 45 ವರ್ಷಗಳಲ್ಲಿ ನಮ್ಮ 100 ಸಭೆಗಳಲ್ಲೂ ಕೂಡ ನಾವೆಂದಿಗೂ ಕೂಡ ಕಾಣಿಕೆಯನ್ನು ಪಡೆದಿಲ್ಲ. ಬಡ ಗ್ರಾಮಗಳಲ್ಲಿಯೂ ಸಹ, ಐಶ್ವರ್ಯವಂತ ಪಟ್ಟಣಗಳಲ್ಲಿಯೂ ಸಹ, ಯಾವುದೇ ಸಭೆಯಲ್ಲಿ ಒಂದು ಬಾರಿನೂ ಸಹ ಈ ರೀತಿ ಕಾಣಿಕೆ ಪಡೆದಿಲ್ಲ ನಾವು. ಯಾಕೆ ಅಂತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. Because we look unto Jesus and run the race, and I never see Jesus taking an offering, not even once. I never see Paul passing a bag around saying, please support me. ಯಾಕಂದರೆ ನಾವು ಯೇಸುವನ್ನ ನೋಡಿ ಓಟವನ್ನು ಓಡ್ತಾ ಇದ್ದೀವಿ. ನಾನು ಎಂದಿಗೂ ಕೂಡ ಯೇಸು ತಮ್ಮ ಜೀವಿತಾವಧಿಯಲ್ಲಿ ಕಾಣಿಕೆಯನ್ನು ತೆಗೆದುಕೊಂಡಿದ್ದನ್ನು ನಾನು ನೋಡಿಲ್ಲ, ಒಂದು ಬಾರಿನೂ ಕೂಡ. ಪೌಲನು ಸಹ ಕೈ ಚೀಲವನ್ನು ಎಲ್ಲರ ಬಳಿ ಕಳುಹಿಸಿ ಬೆಂಬಲ ಕೊಡ್ರಿ ಅಂತ ಕೇಳ್ಕೊಳ್ಳಿಲ್ಲ. You say, then how would the churches continue? Seek the kingdom of God first, and these other things will be added to you. And we have proved that. I remember when I left the Navy, I said, Lord, I want to prove. I earned a lot of money in the Navy. I was a very highly paid naval officer. ನೀವು ಕೇಳಬಹುದು ಹೇಗೆ ಮತ್ತೆ ಸಭೆ ಮುಂದುವರಿಯುತ್ತೆ ಅಂತ. ನಾನು ಹೇಳ್ತೀನಿ, ಮೊದಲು ದೇವರ ರಾಜ್ಯವನ್ನು ಹುಡುಕಿರಿ, ಆಗ ಇವುಗಳ ಕೂಡ ಅವೆಲ್ಲವುಗಳು ನಿಮಗೆ ಕೂಡಿಸಲ್ಪಡುವವು. ನಾವು ಅದನ್ನು ರುಜುವಾತುಪಡಿಸಿದ್ದೀವಿ. ನನಗೆ ನೆನಪಿದೆ, ನಾನು ನೌಕಾದಳವನ್ನು ಬಿಟ್ಟಾಗ ನಾನು ಕರ್ತನಿಗೆ ಹೇಳಿದೆ, ಕರ್ತನೇ ಇದನ್ನು ರುಜುವಾತುಪಡಿಸಬೇಕು ಅಂತ. ನಾನು ನೌಕಾದಳದಲ್ಲಿದ್ದಾಗ ಹೆಚ್ಚು ಸಂಪಾದನೆ ಮಾಡುತ್ತಿದ್ದಂಥ, ಹೆಚ್ಚು ಪಾವತಿಸಲ್ಪಟ್ಟಂಥ ನೌಕಾಧಿಕಾರಿಯಾಗಿದ್ದೆ. But when I left, I gave all my entire life savings away for God's work and started God's work with zero in my bank account. And I said, I want to prove if God can take care of me with a zero bank account and trust God, and somebody may give me a gift. But I was working mostly among students and religious people, not among the rich churches. ನಾನು ನೌಕಾದಳವನ್ನು ಬಿಟ್ಟಾಗ ನನ್ನ ಜೀವಿತಾವಧಿಯಲ್ಲಿ ಉಳಿತಾಯ ಮಾಡಿದಂಥ ಪ್ರತಿಯೊಂದನ್ನು ಕೂಡ ಕರ್ತನ ಕೆಲಸಕ್ಕೆ ಕೊಟ್ಟು ಬಿಟ್ಟೆ. ನಾನು ನನ್ನ ಶೂನ್ಯ ಖಾತೆಯಿಂದ ಕರ್ತನ ಕೆಲಸವನ್ನು ಆರಂಭಿಸಿದೆ. ಯಾಕಂದರೆ ನಾನು ರುಜುವಾತುಪಡಿಸಬೇಕಾಗಿತ್ತು, ಕರ್ತರು ನನ್ನ ಶೂನ್ಯ ಖಾತೆಯಲ್ಲೂ ನಡೆಸುತ್ತಾರೆ ಅಂತ. ನಾನು ಆತನಲ್ಲಿ ಭರವಸೆ ಇಟ್ಟೆ. ಕೆಲವರು ಉಡುಗೊರೆ ಕೊಡಬಹುದು, ಆದರೆ ನಾನು ವಿದ್ಯಾರ್ಥಿಗಳ ಮಧ್ಯದಲ್ಲಿ, ಗ್ರಾಮಗಳಲ್ಲಿ ಸೇವೆ ಮಾಡ್ತಾ ಇದ್ನೇ ಹೊರತು ಐಶ್ವರ್ಯವಂತ ಸಭೆಗಳ ಮಧ್ಯದಲ್ಲೇ ಅಲ್ಲ. And the message I preached was not appealing to all the big denominations.
So I got a little bit here and there. My wife and I, when we were married, first 3-4 years, we were so poor that we could not rent a house. ನಾನು ಆ ಸಮಯದಲ್ಲಿ ಸಂದೇಶವನ್ನು ಸಾರುತ್ತಿದ್ದಂಥದ್ದು ಈ ಎಲ್ಲ ದೊಡ್ಡ ಪಂಗಡಗಳಿಗೆ ವಿಜ್ಞಾಪನೆ ಕೋರಿ ಅಲ್ಲ. ನಾನು ಮದುವೆ ಆದಾಗ ನಾನು ಮತ್ತು ನನ್ನ ಹೆಂಡತಿ ಮೊದಲ 3-4 ವರ್ಷ ಬಹಳ ಬಡವರಾಗಿದ್ವಿ. ಎಷ್ಟು ಬಡವರಾಗಿದ್ವಿ ಅಂದರೆ ಮನೆಯನ್ನು ಬಾಡಿಗೆ ಕೂಡ ತೆಗೆದುಕೊಳ್ಳಲು ಕಷ್ಟವಾಗಿತ್ತು ನಮಗೆ, ಅಷ್ಟು ಬಡವರಾಗಿದ್ವಿ. I had to live in one room in my father's house, which he kindly gave us. Not out of choice. Nobody likes to live with their father-in-law or parents' house. What to do? When you don't have money, what do you do? ನಮ್ಮ ತಂದೆಯ ಮನೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ಅಲ್ಲಿ ಒಂದು ಕೋಣೆಯಲ್ಲಿ ನಾವು ವಾಸ ಮಾಡ್ತಾ ಇದ್ವಿ. ನಾವು ಆಯ್ಕೆ ಮಾಡಿಕೊಂಡಂಥದ್ದಲ್ಲ ಅದು. ನಾವೆಲ್ಲ ಬಡವರಾಗಿದ್ದಾಗ ಏನು ಮಾಡೋಕ್ಕಾಗತ್ತೆ ಆಗ? ಯಾರೂ ಕೂಡ ಮದುವೆ ಆದ ನಂತರ ತಮ್ಮ ಮಾವನ ಮನೆಯಲ್ಲಿ ಅಥವಾ ತಮ್ಮ ತಂದೆ ತಾಯಿಗಳ ಮನೆಯಲ್ಲಿ ವಾಸ ಮಾಡಲು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಅಷ್ಟಾಗಿ. But I said, Lord, I'll never love money. If you let me go through the struggle, I don't know why you're letting me go this way. It's difficult for my wife, but what to do? We're going to be faithful. We will not send letters to other places, sending reports of our work and all that to get money. I'll never do it. ನಾನು ಹೇಳಿದೆ ಕರ್ತರೆ, ನಾನು ಹಣವನ್ನು ಪ್ರೀತಿ ಮಾಡೋದಿಲ್ಲ ಅಂತ. ನೀವು ಈ ಹಾದಿಲಿ ಹೋಗಬೇಕು ಅಂದರೆ ನಾನು ಹೋಗ್ತೀನಿ. ನನಗೆ ಗೊತ್ತಿಲ್ಲ ನೀವು ಯಾಕೆ ಇದನ್ನು ಅನುಮತಿಸಿದ್ದೀರಿ ಅಂತ. ನನ್ನ ಹೆಂಡತಿಗೆ ಇದು ಕಷ್ಟ ಆಗ್ತಾ ಇದೆ. ಆದರೆ ಏನು ಮಾಡೋದು? ನಾವು ನಂಬಿಗಸ್ತರಾಗಿರಬೇಕು. ನಾವು ಎಂದಿಗೂ ನಾವು ಮಾಡಿದಂಥ ಕೆಲಸಕ್ಕೆ ಪತ್ರಗಳನ್ನಾಗಲಿ ವರದಿಗಳನ್ನಾಗಲಿ ಕಳಿಸ್ತಿರ್ಲಿಲ್ಲ ಹಣಕ್ಕಾಗಿ. ಎಂದಿಗೂ ಮಾಡ್ತಿರ್ಲಿಲ್ಲ ನಾನು ಅದನ್ನು. God tested me for 4 years. And I proved in those years and subsequent years also that He is faithful. He tested me through years to see when you're in need, will you go and tell somebody? Will you write a letter describing your work to people so that they'll support you? No. ದೇವರು ನನ್ನನ್ನು ಆ 4 ವರ್ಷಗಳ ಕಾಲ ಪರೀಕ್ಷಿಸಿದರು. ನಾನು ಆ ಎಲ್ಲ ವರ್ಷಗಳಲ್ಲಿ ರುಜುವಾತುಪಡಿಸಿದ್ದೇನೆಂದರೆ ಮತ್ತು ನಂತರದ ವರ್ಷಗಳಲ್ಲಿ ರುಜುವಾತುಪಡಿಸಿದ್ದೇನಪ್ಪ ಅಂದರೆ ಕರ್ತರು ನಂಬಿಗಸ್ತರು ಎಂಬುದಾಗಿ. ವರ್ಷದಿಂದ ವರ್ಷಕ್ಕೆ ಕರ್ತರು ನನ್ನನ್ನು ಪರೀಕ್ಷಿಸಿದರು ಮತ್ತು ನೋಡಿದರೂ ಕೂಡ ನಾನು ನನ್ನ ಅವಶ್ಯಕತೆಗಳನ್ನು ಯಾರಿಗಾದರೂ ತಿಳಿಸುತ್ತೇನಾ ಅಥವಾ ಯಾರಿಗಾದರೂ ನಾನು ಪತ್ರವನ್ನು ಬರೆದು ನಾನು ಮಾಡುವಂಥ ಕೆಲಸವನ್ನು ಒಪ್ಪಿಸ್ತೇನಾ ಅಂತ ನೋಡಿದರು. ಇಲ್ಲ, ನಾನು ಮಾಡಲಿಲ್ಲ. And then after I proved it in my life, we got married, I proved it in my family, then we could have a church, CFC. Say, now I proved it in my life, I proved it in my family with 2 or 3 children. Now I want to prove it in a church, that the same principle will work in a church. You cannot serve God and money. ನಂತರ ನಾನು ನನ್ನ ಜೀವಿತದಲ್ಲಿ ರುಜುವಾತುಪಡಿಸಿದೆ. ಮದುವೆಯಾದ ನಂತರ ನನ್ನ ಕುಟುಂಬದಲ್ಲಿ ರುಜುವಾತುಪಡಿಸಿದೆ. ನಂತರ CFC ಸಭೆ ಆಯಿತು. ಈಗ ನಾನು ನನ್ನ ಜೀವಿತದಲ್ಲಿ ರುಜುವಾತುಪಡಿಸಿದ್ದೀನಿ, ಕುಟುಂಬದಲ್ಲಿ ರುಜುವಾತುಪಡಿಸಿದ್ದೀನಿ, 2-3 ಮಕ್ಕಳೊಟ್ಟಿಗೆ ರುಜುವಾತುಪಡಿಸಿದ್ದೇನೆ. ಈಗ ಅದೇ ಒಂದು ತತ್ವದೊಂದಿಗೆ ಸಭೆಯಲ್ಲಿ ಕಾರ್ಯಗತಗೊಳಿಸುತ್ತೇನೆ. ಯಾಕೆಂದರೆ ನಾನು ದೇವರನ್ನು ಮತ್ತು ಹಣವನ್ನು ಒಟ್ಟಾರೆ ಸೇವೆ ಮಾಡಲು ಆಗುವುದಿಲ್ಲ. I proved in my life I can serve God and not bother about money. He provides for me. I couldn't buy whatever I wanted. When my shirt collar tore, my wife would remove the collar, turn it, invert it, and use the other side of the collar. That's the type of shirts I wore for years because I couldn't afford to buy a shirt. ನಾನು ನನ್ನ ಜೀವಿತದಲ್ಲಿ ರುಜುವಾತುಪಡಿಸಿದ್ದೀನಿ ಅದನ್ನು. ನಾನು ದೇವರಿಗೆ ಸೇವೆ ಮಾಡ್ತೇನೆ. ದೇವರು ಹೇಗೆ ಹಣವನ್ನು ಒದಗಿಸ್ಕೊಡ್ತಾರೆ ಅದ್ರ ಬಗ್ಗೆ ನಾನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನಗೇನು ಬೇಕೋ ಅದನ್ನು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ನನ್ನ ಅಂಗಿಯ ಕತ್ತುಪಟ್ಟಿ ಹರಿದಾಗ ನನ್ನ ಹೆಂಡತಿ ಆ ಅಂಗಿಯ ಕತ್ತುಪಟ್ಟಿಯ ಒಳಭಾಗವನ್ನು ಹೊರಗೆ ಹಾಕಿ ಹೊಲಿತಿದ್ರು. ಆ ರೀತಿಯ ಅಂಗಿಗಳನ್ನು ನಾನು ಉಪಯೋಗಿಸುತ್ತಿದ್ದೆ ಅನೇಕ ವರ್ಷಗಳ ಕಾಲ. ಯಾಕೆಂದರೆ ನಾನು ಅಂಗಿಯನ್ನು ಕೊಂಡುಕೊಳ್ಳಲು ಶಕ್ತನಾಗಿರಲಿಲ್ಲ. Now, today people give me so many shirts, I don't know what to do with them. I have to give it away to other people. Please remember, these are old times. I'm not like that today. ಇವತ್ತು ನನಗೆ ಅನೇಕರು ಅಂಗಿಗಳನ್ನು ಕೊಡ್ತಾರೆ. ನಾನೇನು ಮಾಡಲಿ ಅಷ್ಟನ್ನು ಇಟ್ಕೊಂಡು ಅದನ್ನು ಬೇರೆಯವರಿಗೂ ಹಂಚಿಬಿಡ್ತೀನಿ ನಾನು. ನೆನಪಿಡ್ರಿ, ಇದೆಲ್ಲ ನನ್ನ ಹಳೆಯ ದಿನಗಳು. ಇವತ್ತು ನಾನು ಆ ರೀತಿಯಾಗಿಲ್ಲ. But what I say is, God was testing me. We couldn't afford washing machines. We washed our hands, washed our clothes the way Jesus washed his clothes. Is there a better way than that? ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದೇವರು ನನ್ನನ್ನು ಪರೀಕ್ಷಿಸ್ತಾ ಇದ್ರು. ನಮ್ಮ ಹತ್ರ ವಾಷಿಂಗ್ ಮಷಿನ್ ಇರಲಿಲ್ಲ. ನಾವು ಬಟ್ಟೆಯನ್ನು ಹೇಗೆ ತೊಳಿತಾ ಇದ್ವಿ ಅಂದರೆ ಯೇಸು ಸ್ವಾಮಿ ಹೇಗೆ ತೊಳಿತಿದ್ರಲ್ಲ ಹಾಗೆ ತೊಳಿತಾ ಇದ್ವಿ. ಇದಕ್ಕಿಂತ ಉತ್ತಮ ಮಾರ್ಗ ಇದೆನಾ? We can't afford it. We refused to get into debt. In 80 years of my life, I have never borrowed money, 1 rupee from anybody else. ಕೊಂಡ್ಕೊಳ್ಳೋಕೆ ಶಕ್ತರಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ. ಆದರೆ ನಾನು ಸಾಲದಲ್ಲಿ ಬೀಳೋದನ್ನು ದೂರ ಇಡ್ತಾ ಇದ್ದೆ.
ಅದರಿಂದ ಹೊರಗಿರ್ತಾ ಇದ್ದೆ ಯಾವಾಗಲೂ. ನನ್ನ ಜೀವಿತಾವಧಿಯ 80 ವರ್ಷಗಳಲ್ಲಿ ನಾನು ಒಂದೇ ₹1 ಸಾಲ ತೆಗೆದುಕೊಂಡಿಲ್ಲ ಯಾರ ಬಳಿನೂ ಕೂಡ. If I don't have the money, I say I won't buy it. If I don't have the money for something, I won't go on a vacation, I won't go on a holiday, I won't travel. It's fine. I can live without traveling, but I'm not going to get into debt. I will not owe 1 cent to anybody. ನನ್ನ ಹತ್ರ ಹಣ ಇದ್ದಿಲ್ಲ ಅಂದರೆ ಅದನ್ನು ತೆಗೆದುಕೊಳ್ಳುತ್ತಿದ್ದಿಲ್ಲ ನಾನು. ನನ್ನ ಹತ್ರ ಹಣ ಇರಲಿಲ್ಲ ಅಂದಿದ್ದರೆ ನಾನು ಪ್ರವಾಸಕ್ಕಾಗಲಿ ರಜಾ ದಿನಗಳನ್ನು ಕಳೆಯಲಿಕ್ಕಾಗಲಿ ಹೋಗ್ತಿರಲಿಲ್ಲ. ನಾನು ಸಾಲದಲ್ಲಿ ಬೀಳಬಾರ್ದಾಗಿತ್ತು ಅಷ್ಟೇ ನನಗೆ. ನಾನು ಯಾರ ಬಳಿನೂ ಕೂಡ 1 ಪೈಸೆನೂ ಕೂಡ ಸಾಲವನ್ನು ತೆಗೆದುಕೊಳ್ಳಲು ಇಷ್ಟಪಡ್ತಿರಲಿಲ್ಲ ಮತ್ತು ತೆಗೆದುಕೊಂಡಿಲ್ಲ ಕೂಡ. And I've taught my children that don't ever get into debt. Credit card debt, the worst possible thing. It's an absolutely shameful thing for a Christian child of God to go and buy things on a credit card and not pay it the next month. If you're paying it immediately next month, fine. ನಾನು ನನ್ನ ಮಕ್ಕಳಿಗೂ ಕೂಡ ಅದನ್ನೇ ತಿಳಿಸಿದ್ದೀನಿ, ಯಾವತ್ತೂ ಕೂಡ ಸಾಲದಲ್ಲಿ ಬೀಳಬೇಡ್ರಿ ಅಂತ. ಯಾಕಂದರೆ ಕ್ರೆಡಿಟ್ ಕಾರ್ಡ್ ಸಾಲ ಅನ್ನುವಂಥದ್ದು ಕೆಟ್ಟ ಮತ್ತು ನಾಚಿಕೆಗೇಡಿನ ಸಂಗತಿಯಾಗಿದೆ. ಒಬ್ಬ ಕ್ರೈಸ್ತನು ಅಥವಾ ದೇವರ ಮಗನು ಕ್ರೆಡಿಟ್ ಕಾರ್ಡ್ ಆಧಾರದ ಮೇಲೆ ಯಾವುದೋ ಒಂದು ವಸ್ತುವನ್ನು ಕೊಂಡುಕೊಳ್ಳುತ್ತಾನೆ, ಆತನು ಮುಂದಿನ ತಿಂಗಳದನ್ನು ಪಾವತಿಸಲು ಆಗೋದಿಲ್ಲ. ಪಾವತಿಸಲು ಸಾಧ್ಯ ಆದರೆ ಸರಿ. But if you're not able to pay it next month, get rid of your credit card. Can you imagine Jesus buying things on a credit card and not paying it the next month and clearing that debt? Which Jesus are you people following? ಮುಂದಿನ ತಿಂಗಳು ನಿಮಗೆ ಪಾವತಿಸಲು ಸಾಧ್ಯವಾಗಿಲ್ಲ ಅಂದರೆ ಮೊದಲು ಆ ಕ್ರೆಡಿಟ್ ಕಾರ್ಡ್ ಅನ್ನುವಂಥದ್ರಿಂದ ಹೊರಗೆ ಬನ್ನಿರಿ. ನೀವು ಕಲ್ಪಿಸಿಕೊಳ್ತೀರಾ ಯೇಸು ಸ್ವಾಮಿ ಕ್ರೆಡಿಟ್ ಕಾರ್ಡ್ನಲ್ಲಿ ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಂಡು ಮುಂದಿನ ತಿಂಗಳು ಅದನ್ನು ಪಾವತಿಸದೇ ಇರುವಂಥದ್ದನ್ನು ಜನರೇ ಯಾವ ಯೇಸುವನ್ನು ಹಿಂಬಾಲಿಸ್ತಿದ್ದೀರಿ ನೀವು? What are you hearing in the church about Christ manifest in the flesh? Which Christ? One who gets into debt? One who has credit card debt? Shame on you. That is not the real Jesus Christ. That is another Jesus. ಸಭೆಯಲ್ಲಿ ನೀವು ಅನೇಕ ವಿಷಯಗಳನ್ನು ಕೇಳಿಸ್ಕೊಳ್ಳುತ್ತೀರಿ. ಹೇಳ್ತೀರಿ ನೀವು ಕ್ರಿಸ್ತನು ಶರೀರಧಾರಿಯಾಗಿ ಪ್ರಕಟಿಸಲ್ಪಟ್ಟನು ಅಂತ. ಯಾವ ಕ್ರಿಸ್ತನು? ಸಾಲದಲ್ಲಿ ಬೀಳುವಂಥ ಕ್ರಿಸ್ತನ ಅಥವಾ ಕ್ರೆಡಿಟ್ ಕಾರ್ಡ್ ಸಾಲದಲ್ಲಿ ಬೀಳುವಂಥ ಕ್ರಿಸ್ತನ? ನಾಚಿಕೆ ಆಗಬೇಕು ನಿಮಗೆ. ಅದು ನಿಜವಾದ ಯೇಸುವಲ್ಲ, ಮತ್ತೊಬ್ಬ ಯೇಸು. And you must be an example. You must be able to say, at least from now on till the end of your life, I did not get into debt. ನೀವು ಮಾದರಿಯಾಗಿರಬೇಕು. ಇವತ್ತಿಂದನಾದರೂ ನಿಮ್ಮ ಜೀವಿತದ ಕಡೆಯವರೆಗೆ ನೀವು ಹೇಳುವವರಾಗಿರಬೇಕು, ನಾನು ಸಾಲದಲ್ಲಿ ಬೀಳೋದಿಲ್ಲ ಅಂತ.